ವಾಕ್ಯಕ್ಕೆ ಹೋಗೋಣ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 14ನೇ ವಚನ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ ಎಂಬುದಾಗಿರುವ ವಾಕ್ಯವನ್ನು ನಾವು ಸ್ಥೂಲವಾಗಿ ತಿಳ್ಕೊಳ್ಳುತ್ತಾ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವವನ್ನು, ದ ಮ್ಯಾನಿಫೆಸ್ಟೇಷನ್ ಆಫ್ ಕ್ರೈಸ್ಟ್ಸ್ ಡಿವಿನಿಟಿ, ಆ 3 ಪದಗಳಲ್ಲಿ ಅದರಲ್ಲಿರುವಂತ ಆತ್ಮೀಕ ಕರ್ತನಾದ ಯೇಸು ಕ್ರಿಸ್ತನ ಸಂಪೂರ್ಣತೆಯನ್ನು, ಆತನ ಸಂಪೂರ್ಣ ದೈವತ್ವದ ಆ ಒಂದು ಸಂಗತಿಯನ್ನು ನಾವು ಒಂದೊಂದು ಪದವನ್ನ ಧ್ಯಾನಿಸ್ತಾ ಬಂದೆವು. ಕರ್ತನ ಕೃಪೆಯಿಂದ ಆಮೇನ್ ಎಂಬಾತನು ಎನ್ನುವ ವಿಷಯದಲ್ಲಿ ನಾವು ಯಾವ ರೀತಿ ಒಂದು ಪ್ರಾರ್ಥನೆಗೆ ಆಮೇನ್ ಹೇಳುವುದಕ್ಕೆ ನಮ್ಮ ಏಕಾಗ್ರತೆ, ನಮ್ಮ ಏಕದೃಷ್ಟಿ, ನಮ್ಮ ಕಾನ್ಸಂಟ್ರೇಷನ್ ಅದು ಹೇಗಿರಬೇಕು, ಯಾವ ರೀತಿ ಅದನ್ನ ನಾವು ಉಚ್ಚರಿಸಬೇಕು, ಹಾಗೆಯೇ ಆಗಲೆಂಬುದಾಗಿರುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆ ಲವೋದಿಕೀಯ ಸಭೆಗೆ ಆಮೇನ್ ಎಂಬುದಾಗಿ ಹೇಳುವಂತವನಾಗಿ ಪರಿಚಯಿಸಿಕೊಳ್ತಿದ್ದಾನಂದ್ರೆ, ನಂತರದ ವಾಕ್ಯಗಳಲ್ಲಿ ಅದರಲ್ಲಿರ್ತಕ್ಕಂಥ ಒಂದು ಇನ್ಡೆಪ್ತ್, ಆಳವಾಗಿರುವಂತ ಸಂಗತಿಗಳನ್ನ ನಾವು ಜ್ಞಾಪಿಸ್ಕೊಳ್ತೇವೆ, ಧ್ಯಾನ ಮಾಡ್ತೇವೆ ಪ್ರಿಯರೇ. ಆದ ನಂತರ ನಂಬತಕ್ಕ ಸತ್ಯಸಾಕ್ಷಿ ಅನ್ನೋ ಪದವನ್ನ ಸ್ಥೂಲವಾಗಿ ತಿಳ್ಕೊಂಡ್ವಿ. ಅದರ ರೆಫರೆನ್ಸ್ ಸ್ಟಡಿ ಮಾಡ್ತಾ ಆ ರೆಫರೆನ್ಷಿಯಲ್ ಸ್ಟಡಿನಲ್ಲಿ ಆ ನಂಬತಕ್ಕ ಸತ್ಯಸಾಕ್ಷಿ ಹೇಗೆ ಆದರು, ಹೌ ಡಸ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಬಿಕೇಮ್ ದ ಟೆಸ್ಟಿಮನಿ, ಆತನ ಸಾಕ್ಷಿಯೇ ಸತ್ಯಸಾಕ್ಷಿ. ಪ್ರಪಂಚಕ್ಕೆ, ಜಗತ್ತಿಗೆ ಯಾವುದೇ ಒಂದು ರೀತಿಯ ಸಂದೇಹವಿಲ್ಲದ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಸಾಕ್ಷೀಕರಿಸಿಕೊಂಡಿರುವಂತಹ ರೀತಿ ಎಷ್ಟು ಅದ್ಭುತವಾಗಿರುವಂತಹದ್ದು. ಪ್ರಿಯರೇ, ನಾನು ಎಲ್ಲಿಂದ ಕಂಟಿನ್ಯೂ ಮಾಡ್ಬೇಕೆಂಬುದು ನನಗೆ ಒಂದು ಸ್ಪಷ್ಟನೆ ಇರಲಿಲ್ಲ. ಕಾರಣ ತಾಂತ್ರಿಕ ತೊಂದರೆಯಿಂದಲೇ ಇರ್ಬೋದು, ಯಾವತ್ತೂ ಹಿಂಗೆ ಆಗಿರ್ಲಿಲ್ಲ. ನನ್ನ ಹಿಂದಿನ ಸಂದೇಶ ಯೂಟ್ಯೂಬ್ನಲ್ಲಿ ಬರ್ತಿತ್ತು. ಆಗ ನಾನು ಮತ್ತೊಮ್ಮೆ ರೀಮೆಡಿಟೇಟ್ ಮಾಡಿ ಏನಾದರೂ ಎಲ್ಲಿ ಹೇಗೆ ಎಂಬುದನ್ನ ನಾನು ತಿಳಿದುಕೊಳ್ಳೋದಕ್ಕೆ ಮತ್ತು ಪುನಃ ಧ್ಯಾನಿಸೋದಕ್ಕೆ ಅನುಕೂಲ ಅವಕಾಶ ಆಗ್ತಿತ್ತು. ಆದರೆ ಈ ಸಾರಿ ಅದಕ್ಕೆ ಆಮೇಲೆ ಆಗ್ಲಿಲ್ಲ, ಅದು ಯೂಟ್ಯೂಬ್ನಲ್ಲಿ ಬರಲಿಲ್ಲ. ಹಾಗಾಗಿ ನಾನು ಆ ನಮ್ಮ ಸಹೋದರರು, ನಮ್ಮ ಸೇವಕರಾಗಿರುವಂತ ಸ್ಟೀವೆನ್ಸ್ ಅಣ್ಣನವ್ರನ್ನ ಕೇಳಿ ನಾನು ಸ್ವಲ್ಪ ಸ್ಪಷ್ಟನೆ ತಗೊಂಡೆ. ಅಣ್ಣ, ನಾನು ಎಲ್ಲಿ ನಿಲ್ಸಿದ್ದೀನಿ, ನನಗೆ ಇದು ಮಾಹಿತಿ ಇರ್ಲಿಲ್ಲ ಅಂದಾಗ ಅಣ್ಣ ಹೇಳಿದ್ರು, ನನಗೆ ಸ್ಪಷ್ಟವಾಗಿ ಅಣ್ಣ ಹೇಳಿದ್ರು, ಬ್ರದರ್, ನಂಬತಕ್ಕ ಸತ್ಯಸಾಕ್ಷಿ ಕುರಿತು ಆತನೇ ಸತ್ಯಸಾಕ್ಷಿ, ಆಮೇನ್ ಎಂಬಾತನು ಆತನೇ. ಆ ವಿಷಯದಲ್ಲಿ ನಾವು ಇನ್ನು ಸ್ವಲ್ಪ ಆಲೋಚನೆ ಮಾಡ್ಬೇಕಾಗಿರೋದಿದೆ, ಧ್ಯಾನ ಮಾಡ್ಬೇಕಾಗಿರೋದೆ, ಅದೊಂದು ಡ್ಯೂ ಇದೆ ಎಂಬುದಾಗಿ ತಿಳಿಸಿದ್ರು. ಅಣ್ಣ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಹಾಗಾಗಿ ನನಗೆ ಅನುಕೂಲ ಆಯ್ತು. ಇದು ಹೇಗೆ ಮಿಸ್ ಆಯ್ತು, ಈ ಒಂದು ಹಿಂದಿನ ನಿರ್ದಿಷ್ಟವಾದಂತ ಒಂದು ಸಂದೇಶ ನನಗೆ ಗೊತ್ತಿಲ್ಲ. ಆದ್ರೆ ಹೇಗೋ ನಾವು ಮುಂದುವರಿಯೋಣ. ಆಮೇನ್ ಎಂಬಾತನನ್ನ ಕುರಿತು ನಾವು ಧ್ಯಾನಿಸ್ತಾ 2ನೇ ಕೊರಿಂಥ 1ನೇ ಅಧ್ಯಾಯ 20-22 ವಚನಗಳಲ್ಲಿ ದೇವರ ವಾಗ್ದಾನಗಳು ನೆರವೇರುವಂತಾವು ಕ್ರಿಸ್ತನಲ್ಲಿಯೇ ದೃಢವಾಗಿ ನೆರವೇರ್ತವೆ ಎಂಬುದನ್ನು ನಾವು ತಿಳ್ಕೊಂಡೆವು. ಹಾಗಾಗಿ ಆತನ ಪ್ರಕಾಶವು, ಆತನ ಪ್ರಭಾವವು ಅದರಲ್ಲಿ ಗುಪ್ತವಾಗಿದೆ, ಅದರಲ್ಲಿ ಅಡಕವಾಗಿದೆ. ಆದುದರಿಂದ ಆ ಗಂಭೀರವಾದಂತ ಪ್ರಾರ್ಥನೆ, ಅದಕ್ಕೆ ಗಂಭೀರವಾದಂತ ಒಂದು ಏಕಾಗ್ರತೆ, ಅದಕ್ಕೆ ಆ ತದೇಕ ಚಿತ್ತದಿಂದ ನಾವು ಲಾಲಿಸಿಕೊಂಡು ನಾವು ಆಮೇನ್ ಎಂಬುದಾಗಿ ಹೇಳಬೇಕೆಂಬುದನ್ನ ತಿಳಿದುಕೊಂಡೆವು ಪ್ರಿಯರೇ. ಈಗ 2ನೇ ಅಂಶ, 2ನೇ ವಿಷಯದಲ್ಲಿ ಕ್ರಿಸ್ತನಲ್ಲಿ ಆ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಪರಿಚಯಿಸಿಕೊಳ್ಳುತ್ತಾ ನಂಬತಕ್ಕ ಸತ್ಯಸಾಕ್ಷಿ ಎಂಬುದಾಗಿರುವಂತಹ ವಿಷಯ ಹೇಳಿದರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು
ಆತನು ನಂಬತಕ್ಕ ಸತ್ಯ ಸಾಕ್ಷಿ ಎಂಬುದಾಗಿ ಹೇಳುವಾಗ ಪ್ರಿಯರೇ, ನಾವು ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 36 ಮತ್ತು 37 ವಚನಗಳನ್ನ ಓದಿಕೊಳ್ಳೋಣ ಮತ್ತು 39ನೇ ವಚನ ಕೂಡ ಓದಿಕೊಳ್ಳೋಣ ಕ್ರಮವಾಗಿ. ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ. ನನಗಂತೂ ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು. ಹೇಗೆಂದರೆ, ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು, ಅಂದರೆ ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಕಳಿಸಿಕೊಟ್ಟನೆಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ. ಇದಲ್ಲದೆ ಬಹಳ ಅದ್ಭುತವಾದಂತ, ಸಾಕು ಬ್ರದರ್, ಬಹಳ ಅದ್ಭುತವಾದಂತ ಒಂದು ಮಾತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳಿರುವಂತಹದ್ದು. ಇದು ಬಹಳ ಜಗಜ್ಜಾಹಿರವಾಗಿ ನಾವು ಸಾರಬೇಕಾಗಿದೆ ನೋಡ್ರಿ. ಯಾಕಂದ್ರೆ ಸ್ವಾಮಿ ಹೇಳಿರುವ ಪ್ರತಿಯೊಂದು ನುಡಿಮುತ್ತು, ಪ್ರತಿಯೊಂದು ಪದ ನೋಡ್ರಿ. ಅಲ್ಲಿ 35ನೇ ವಚನದಲ್ಲಿ ನಾವು ನೋಡುವಾಗ ಅದರ ಮೇಲ್ ವಚನದಲ್ಲಿ ಯೋಹಾನನ ಕುರಿತು, ಸ್ನಾನಿಕನಾದ ಯೋಹಾನನ ಕುರಿತು ಹೇಳುವಾಗ ಒಂದು ಸಂಗತಿಯನ್ನು ಹೇಳ್ತಾನೆ. ನಾನಂತೂ 33ನೇ ವಚನದಲ್ಲಿ, ನೀವು ಯೋಹಾನನ ಬಳಿಯಲ್ಲಿ ಕೇಳಿಕೊಂಡು ಬರೋದಕ್ಕೆ ಕಳಿಸಿದಿರಿ, ಅವನು ಸತ್ಯಕ್ಕೆ ಸಾಕ್ಷಿ ಹೇಳಿದನು. ನಾನಂತೂ ನನಗೆ ಬೇಕಾದ ಸಾಕ್ಷಿಯನ್ನು ಮನುಷ್ಯರಿಂದ ತಕ್ಕೊಳ್ಳುವುದಿಲ್ಲ, ಆದರೂ ನಿಮಗೆ ರಕ್ಷಣೆಯಾಗಬೇಕೆಂದು ಇದನ್ನು ಹೇಳಿದ್ದೇನೆ ಅಂತ ಹೇಳುತ್ತಾ, ಯೋಹಾನನು ಅಂದ್ರೆ ಆತನಿಂದ ಸಾಕ್ಷಿ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ, ಆದರೂ ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು. ಎ ಮೊಮೆಂಟರಿ ಫ್ಲಾಶ್, ಒಂದು ಕ್ಷಣಿಕಾಲಿಕ ಏನು ಆ ಬೆಳಕು, ಆ ಫ್ಲಾಶ್, ಆ ದೀಪ, ಆ ದೀಪದೋಪಾದಿಯಲ್ಲಿ ಅಷ್ಟು ಮಾತ್ರ ಅದು ಉರಿಯಿತು. ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು. ಜನರು ಏನು ಮಾಡಿದ್ರು ಗೊತ್ತೇ? ಅಲ್ಲಿನ ಫರಿಸಾಯರು, ಆಗಿನ ಯಹೋದಿಯರು, ಆಗಿನ ಯಹೋದ ಮತ ಪ್ರವಿಷ್ಟರು, ಧಾರ್ಮಿಕ ದೃಷ್ಟಿಕೋನ ಇರುವಂತವರು ಆತನ ಒಂದು ಸಾಕ್ಷಿಯನ್ನು ಅದನ್ನ ಅವ್ರು ನೋಡುವಾಗ ಅವರು ಹೇಳಿದರು, ಸಾಕ್ಷಿ ಉಂಟು, ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು. ಅವನು ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದಕ್ಕೊಳಗಾಗೋದಕ್ಕೆ ಮನಸ್ಸು ಮಾಡಿದ್ರೆ ನೀವು, ಯು ಹ್ಯಾವ್ ಟೇಕನ್ ದ ವರ್ಡ್ ಆಫ್ ಗಾಡ್ ಆಸ್ ಎಂಟರ್ಟೈನ್ಮೆಂಟ್ ಬಟ್ ನಾಟ್ ಎನ್ಲೈಟನ್ಮೆಂಟ್. ಇವತ್ತು ಕೂಡ ದೇವರ ವಾಕ್ಯವನ್ನ ಒಂದು ಮನರಂಜನಾ ದೃಷ್ಟಿಕೋನದಿಂದ ಸ್ವೀಕರಿಸುವಂತವರಾಗಿ ಕ್ಷಣಿಕ ಭಾವೋದ್ರೇಕಗಳಿಗೆ ಸ್ಪಂದಿಸುತ್ತಾ ಉದ್ರೇಕಪೂರ್ವಕವಾಗಿ ಬಹಳ ಶಬ್ದಾಡಂಬರಗಳಿಂದ, ಹಾಡು ಕುಣಿತಗಳಿಂದ ಇದೇ ಸತ್ಯವಾದ ಆರಾಧನೆ ಎಂಬುದಾಗಿ ಹೇಳುತ್ತಾ ಒಂದು ಕ್ಷಣಕಾಲ ಇರುವ ಎಕ್ಸೈಟ್ಮೆಂಟ್ ಅನ್ನ ನಿಜವಾದ ನಂಬಿಕೆ, ನಿಜವಾದ ಫೇತ್ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅದು ಫೇಕ್ ಎಂಬುದಾಗಿ ದೇವರ ವಾಕ್ಯ, ಕರ್ತನಾದ ಯೇಸು ಕ್ರಿಸ್ತನು ತಾನೇ ನಮಗೆ ಹೇಳುವಂತನಾಗಿದ್ದಾನೆ. ಯಾವಾಗ ಯೋಹಾನನು ಆತನು ಸಾಕ್ಷಿ ಹೇಳಲು, ಆತನು ಉರಿಯುವ ದೀಪ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾದರೆ ನಿರಂತರ ಬೆಳಕು. ದೀಪಕ್ಕೂ ಬೆಳಕಿಗೂ ಒಂದು ವ್ಯತ್ಯಾಸವನ್ನ ಕರ್ತನಾದ ಯೇಸು ಕ್ರಿಸ್ತನು ವಿಂಗಡಿಸಿ ಹೇಳುತ್ತಾ, ತಾನು ಸಾಕ್ಷೀಕರಿಸುವ ಸಂಗತಿಯ ಮಹತ್ವವನ್ನ, ಅದರ ಪ್ರಬುದ್ಧತೆಯನ್ನ, ಅದರ ಪ್ರಾಮಾಣಿಕತೆಯನ್ನ, ಅದರ ಪ್ರಾಶಸ್ತ್ಯವನ್ನ, ಅದರ ಪ್ರತ್ಯೇಕತೆಯನ್ನ, ಅದರ ದೈವತ್ವವನ್ನ ವಿವರವಾಗಿ ಹೇಳುವುದನ್ನ ನಾವು ಈ ವಚನ ಭಾಗದಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮಾತುಗಳಲ್ಲಿ ಎಲ್ಲಿಯೂ ಕೂಡ ತಾನು ಜನರಿಗೆ ಮನವರಿಕೆಯನ್ನುಂಟು ಮಾಡುವ ರೀತಿಯಲ್ಲಿ ಮಾತಾಡಿರುವಂತಹ ಮಹಾಬೋಧಕನು. ಆತನು ಗುರು ಎಂಬುದಾಗಿ ಹೇಳಿದ್ದು ಸರಿಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದಕ್ಕೆ ಆತನು ಒಂದು ಕಡೆ ಹೇಳ್ತಾನೆ, ಮತ್ತೆ ಸುವಾರ್ತೆಯಲ್ಲಿ, ನೀವು ವಾಕ್ಯ ಭಾಗವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋದರಿಂದ ತಪ್ಪಿ ಹೋಗ್ತಾ ಇದ್ದೀರಿ. ಸೊ ಆ ವಾಕ್ಯ ಭಾಗಗಳನ್ನ ಸರಿಯಾಗಿ ವಿಂಗಡಿಸಿಕೊಂಡು ಸರಿಯಾಗಿ ಅದನ್ನ ಆ ಕಾಂಟೆಕ್ಸ್ಟ್ ಆಫ್ ದಿ ಮೆಸೇಜ್
ಆ ವಾಕ್ಯದ ಸಂದರ್ಭಕ್ಕನುಸಾರವಾಗಿ ದ ಡೆಪ್ತ್ ಆಫ್ ದಿ ಮೆಸೇಜ್, ಆ ಸಂದರ್ಭದ ಆಳಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಹಾಗೇನೆ ಯೆಹೂದ್ಯರು ಅಷ್ಟು ಮಾತ್ರಕ್ಕೆ ಯೋಹಾನನ ಶಿಷ್ಯರಾಗ್ಬಿಟ್ರು. ಕೆಲವರಿಗೆ ಆ ಯೋಹಾನನ ಶಿಷ್ಯರು ಅಪೊಸ್ತಲ ಕಾರ್ಯದ ಕೊನೆಯವರೆಗೂ ಕೂಡ ಅಪೊಸ್ತಲ ಕಾಲದಲ್ಲಿ ಕೂಡ ಇರ್ತಿದ್ರು. ಪೌಲನು ಅವರನ್ನು ಸಂಧಿಸಿ ಯೋಹಾನನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯನಾದ ಯೋಹಾನನು ಅವರನ್ನು ಸಂಧಿಸಿ ನಿಜವಾದ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಅವರಿಗೆ ತಿಳಿಸಿ ಹೇಳಬೇಕಾಗಿತ್ತು. ಯಾಕಂದ್ರೆ ಆ ರೀತಿಯ ಒಂದು ಅಂಧಕಾರದ ಕಾಲ ಅದಾಗಿತ್ತು. ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಅವರು ಯೋಹಾನನ ಸಾಕ್ಷಿಯನ್ನಾದರೋ ಸ್ವಲ್ಪ ಕಾಲ ವಿನೋದ, ಟೆಂಪರರಿ ಎಕ್ಸೈಟ್ಮೆಂಟ್. ನಮ್ಮ ವಿಶ್ವಾಸ ಜೀವಿತದಲ್ಲೂ ಕೂಡ ಅಷ್ಟೇ. ಕೆಲವರು ಒಂದೊಂದು ಸಂದರ್ಭ ವಿಪರೀತವಾದ ಭಕ್ತಿ, ವಿಪರೀತವಾದ ಫೇತ್, ವಿಪರೀತವಾದ ನಂಬಿಕೆ, ಮತ್ತೆ ಅದೀಪ ಸ್ವಲ್ಪ ಹೊತ್ತೇ ಎಣ್ಣೆ ಅದರಲ್ಲಿ ಇರೋದು, ಸ್ವಲ್ಪ ಹೊತ್ತಿಗೆ ಅದು ನಂದಿ ಹೋಗುತ್ತೆ. ಅದಕ್ಕೆ ಸ್ವಾಮಿ ಹೇಳಿದ್ದು, ನೀವು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡಿರೋರಂತ ಆಗಿರಬೇಕು. ಯಾಕಂದ್ರೆ ಅದು ಗಾಳಿ ಬಡಿದರೂ ಮಳೆ ಬಂದರೂ ಅದು ಏನೂ ಕೂಡ ಚೆದರಿ ಹೋಗುವುದಿಲ್ಲ. ಆದ್ರೆ ಮರಳಿನಲ್ಲಿ ನಾವು ಮನೆ ಕಟ್ಟಿದ ಹಾಗಿದ್ದರೆ, ಒಂದು ಅಲೆ ಬಂದ್ರೆ, ಒಂದು ಕಷ್ಟ ಬಂದ್ರೆ, ಒಂದು ಶೋಧನೆ ಬಂದ್ರೆ, ಒಂದು ತೊಂದರೆ ಆದರೆ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಯಾವ ರೀತಿ ನಿಲ್ಲುವರು. ಅದಕ್ಕಾಗಿ ಸ್ವಾಮಿ ಹೇಳಿದ್ದು, ಬೆಳಕಿನ ಸ್ವಲ್ಪ ಕಾಲ 35ನೇ ವಚನ ಕೊನೆ ಭಾಗ ನಾನು ಓದ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಾನು ಓದುವಂತಹ ವಾಕ್ಯ ಭಾಗ ನೀವು ಓದಿ ಅದನ್ನ ನೋಟ್ ಮಾಡ್ಕೊಳ್ಳಿ, ಮತ್ತೆ ಪುನಃ ಒಂದ್ಸಾರಿ ರಿಮೆಡಿಟೇಟ್ ಮಾಡ್ಕೊಳ್ಳಿ. ಅದ್ರ ಮೇಲ್ವಚನಗಳು ಕೆಳಗವಚನಗಳು ರಿಮೆಡಿಟೇಟ್ ಮಾಡ್ಕೊಳ್ಳಿ. ಸಾಧ್ಯವಿದ್ರೆ, ಅವಕಾಶ ಇದ್ರೆ ಅಧ್ಯಾಯವೆಲ್ಲ ಅಧ್ಯಯನ ಮಾಡಿ. ಅಮೂಲ್ಯವಾದಂತ ಸಂಗತಿಗಳು ನಮಗೆ ಒಮ್ಮೆ ಪವಿತ್ರಾತ್ಮ ದೇವರು ಬೋಧಿಸುವಂತವರಾಗಿರ್ತಾರೆ ಪ್ರಿಯರೇ. ಮತ್ತು 36ನೇ ವಚನಕ್ಕೆ ಬಂದಾಗ ಬಹಳ ಮುಖ್ಯ. ಯೋಹಾನ್ ಸುವಾರ್ತ 5ನೇ ಅಧ್ಯಾಯ 36ನೇ ವಚನ. ಸೋದರ ಪ್ರವೀಣ್ ಮತ್ತೊಮ್ಮೆ ಓದಿ 36. ನನಗಂತೂ ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ, ಹೇಗೆಂದರೆ ಪೂರೈಸುವುದಕ್ಕೆ ನನಗೆ ಕೊಟ್ಟಿರುವ ಕೆಲಸಗಳು, ಅಂದರೆ ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಕಳಿಸಿಕೊಟ್ಟನೆಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ. ಸಾಕು ಬ್ರದರ್, ಥ್ಯಾಂಕ್ ಯು. ಬಹಳ ಸುಂದರವಾದಂತಹ ಒಂದು ಮಾತು ಏನಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂತ ಈ ಮಾತಲ್ಲಿ ಒಂದು ವಿಷಯವನ್ನ ನಾವು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋಬೇಕು. ಯಾವುದೇ ಸಂದರ್ಭದಲ್ಲಿ ನಮ್ಮ ಕೆಲಸಗಳು, ನಮ್ಮ ಸಾಧನೆಗಳು ಮಾತಾಡ್ಬೇಕೇ ಹೊರತು ನಾವು ಮಾತಾಡಬಾರ್ದು. ಸ್ವಾಮಿ ಅದೇ ಅರ್ಥದಲ್ಲೇ ಹೇಳ್ತಾರೆ. ಹಿ ಟೆಲ್ಸ್ ದ ಸೇಮ್ ಥಿಂಗ್. ನನ್ನ ಸಾಕ್ಷಿ, ಕರ್ತನಾದ ಯೇಸು ಕ್ರಿಸ್ತ ತನ್ನ ಬಗ್ಗೆ ಹೇಳ್ತಾ ಆ ಮಾತು ಹೇಳುವಂತದ್ದು, ನನಗಂತೂ ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು. ಯೋಹಾನನು ಹಾಗೆ ಮಿಂಚಿದ ಹಾಗೆ ಮಿಂಚಿ ಸ್ವಲ್ಪ ಹೊತ್ತು ಜನರಿಗೆ ಕರ್ತನಾದ ಯೇಸು ಕ್ರಿಸ್ತನ ದಾರಿಯನ್ನು ಸಿದ್ಧ ಮಾಡಿ, ಕೆಲವರನ್ನ ಆತನು ನಿಮಗೆ ಮಾನಸಾಂತರ ಹೊಂದೋದಕ್ಕೆ ಯಾರು ಹೇಳಿಕೊಟ್ಟರು ಎಂಬುದಾಗಿ ಅವರಿಗೆ ಆ ಅಡವಿಯಲ್ಲಿ ಆತನು ಅವರಿಗೆ ದೀಕ್ಷಾಸ್ನಾನ ಕೊಡುವಂತನಾಗಿದ್ದಾಗ, ಕರ್ತನಾದ ಯೇಸು ಕ್ರಿಸ್ತನು ಕೂಡ ಯೋಹಾನನ ಬಳಿ ಬಂದಾಗ, ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನು ಎಷ್ಟು ತಗ್ಗಿಸ್ಕೊಳ್ತಾನಂದ್ರೆ, ಯೋಹಾನ ಹೇಳ್ತಾನೆ, ನಿನ್ನ ಕಾಲಿನ ಚಪ್ಪಲಿಯ ವಾರೆಯನ್ನು ಕೂಡ ಬಿಚ್ಚುದಕ್ಕೆ ನಾನು ಅರ್ಹನಲ್ಲ ಸ್ವಾಮಿ ಅಂದಾಗ, ಧರ್ಮ ಎಲ್ಲವೂ ಹೀಗೆ ನಡೆಯಲಿ. ವಾಟ್ ಎ ಗ್ರೇಟ್ ಗಾಡ್! ಕರ್ತನಲ್ಲಿ ಪ್ರಿಯರೇ, ಎಂತಹ ಅದ್ಭುತನಾದ ದೇವರು! ಹೇಳಬಹುದಾಗಿತ್ತು, ಎಸ್, ನಾನು ದೇವ ಸ್ವರೂಪನಾಗಿದ್ದವನು, ಆದರೂ ನರವತಾರಿಯಾಗಿ ಬಂದಿದ್ದೇನೆ, ರಕ್ತ ಮಾಂಸಧಾರಿ ಆಗಿದ್ದೇನೆ. ಯೋಹಾನು, ನೀನು ಸ್ನಾನಿಕನಾದ ಯೋಹಾನ ನೀನಷ್ಟೇ ಅಂತ ಅನ್ನಬಹುದಾಗಿತ್ತು, ಅಥವಾ ಸ್ವಲ್ಪ ರಿವೀಲ್ ಮಾಡ್ಬೇಕಾಯ್ತು ನನ್ನ ದೈವತ್ವನು. ಆದರೆ ಕ್ರಮಕ್ಕೆ ತನ್ನನ್ನು ಒಪ್ಪಿಸ್ಕೊಟ್ರು ಪ್ರಿಯರೇ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ದೀನತ್ವವನ್ನು ನಾವು ಕಾಣ್ತೇವೆ. ಪ್ರತಿಕ್ರಿಯೆಯಲ್ಲಿಯೂ
ಆತನು ಮಾಡಿರುವ ಎಲ್ಲ ಕೆಲಸಗಳಲ್ಲಿ ತಂದೆಯನ್ನೇ ಮುಂದಿಟ್ಟರು ಪ್ರಿಯರೇ. ಅದುವೇ ಕರ್ತನಾದ ಯೇಸು ಕ್ರಿಸ್ತನ ಸಾಕ್ಷಿ. ಯಾರನ್ನು ಮುಂದಿಟ್ಟನು? ತಂದೆಯಾದ ದೇವರನ್ನು ಮುಂದಿಟ್ಟನು. ಏನಂತ ಹೇಳಿದನು? ತಂದೆ ನನಗೆ ಕಳಿಸಿರುವ, ಹೇಳಿ ಕಳಿಸಿರು. ನೋಡಿ, ಆ ಮಾತು ಅಲ್ಲಿ ಸ್ಪಷ್ಟವಾಗಿದೆ. ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು. ಹೇಗೆಂದರೆ, ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು, ಇಟ್ ಈಸ್ ಇನ್ ಪ್ಲೂರಲ್ ಫಾರ್ಮ್, ಹಲವಾರು ಕೆಲಸಗಳು ಅಂದರೆ ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಕಳಿಸಿಕೊಟ್ಟವೆಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ. ಹಾಗಾದ್ರೆ ಇಲ್ಲಿ ಸಾಕ್ಷಿ ಕೊಡುವಂತವ್ರು ಯಾರು? ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿ ಕೊಡುವಂತವ್ರು ಯಾರು? ಯೋಹಾನನಲ್ಲ. ಯೋಹಾನನು ಹೇಳಿದನು, ಆದರೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಬಗ್ಗೆ ಸಾಕ್ಷೀಕರಿಸುತ್ತಾ, ತಂದೆಯು ಪೂರೈಸಬೇಕಾಗಿರುವ ಕೆಲಸಗಳು ನನಗೆ ಹೇಳಿರುವುದರಿಂದ ಆ ಕೆಲಸಗಳೇ ತಂದೆಯು ನನ್ನನ್ನು ಕಳಿಸಿಕೊಟ್ಟವೆಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಹೇಳುತ್ತವೆ. ಪ್ರಿಯರೇ, ಇಟ್ಸ್ ಎ ವಂಡರ್ಫುಲ್ ವೇ ಹೌ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹಿಮ್ಸೆಲ್ಫ್ ಟೆಸ್ಟಿಫೈಡ್. ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಹೇಗೆ ತಗ್ಗಿಸಿಕೊಂಡನು, ಹೇಗೆ ತನ್ನ ಸಾಕ್ಷಿಯನ್ನು ನುಡಿದನು. ಎಲ್ಲಿಯೂ ಕೂಡ ತನ್ನ ಬಗ್ಗೆ ಹೆಗ್ಗಳಿಕೆಯ ಸಾಕ್ಷಿಯನ್ನು ಹೇಳಲಿಲ್ಲ. ಕರ್ತನಲ್ಲಿ ಪ್ರಿಯ ದೈವ ಜನರೇ, ನಾವು ಅನ್ಯ ಪಂಥದಿಂದ ಬಂದಂಥವರಾಗಿದ್ರು, ಅನ್ಯ ನಂಬಿಕೆಗಳಿಂದ ಬಂದಿರೋರಾಗಿದ್ದಾಗ್ಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಿರುವಂತಹ ವಿಷಯದಲ್ಲಿ ಸಾಕ್ಷಿ ಹೇಳುವ ಸಂದರ್ಭ ಬಂದಾಗ ನಾವು ಹೇಗೆ ಸಾಕ್ಷೀಕರಿಸಬೇಕು ಆ ನಮೂನೆಗೆ ನಾವು ಮುಂದಕ್ಕೆ ಹೋಗೋಣ. ಅದರ ಸಂಬಂಧಪಟ್ಟಂತೆ ಇನ್ನೊಂದು ವಚನವನ್ನ ನಾವು ನೋಡ್ಕೊಳ್ಳೋಣ. ದಯಮಾಡಿ ನೋಡ್ರಿ. ಇದೇ ವಿಷಯದಲ್ಲಿ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನವನ್ನು ಕೂಡ ಓದಬೇಕೆಂಬುದಾಗಿ ನಾನು ಬಯಸ್ತಾ ಇದ್ದೇನೆ. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಸೆಕೆಂಡ್ ಥಿಂಗ್, ನೀವು ಸಾಕ್ಷಿಗಳನ್ನು ವಿಚಾರಿಸ್ತೀರಲ್ಲ ಫರಿಸಾಯರೇ, ನೀವು ಶಾಸ್ತ್ರಗಳನ್ನ ವಿಚಾರಿಸ್ತೀರಲ್ಲ ಸದ್ದುಕಾಯರೇ, ಅವು ಕೂಡ ನನ್ನ ವಿಷಯದಲ್ಲಿ ಸಾಕ್ಷಿ ಹೇಳುತ್ತವೆ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವರಾಗಿವೆ ಅಂತ ಹೇಳಿದಾಗ ದೇವರು ಆದರೂ, ಒಂದು ಮಾತಲ್ಲಿ ಉಂಟು, ಆದರೂ ಹೊಸ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ಆ ರೀತಿಯಾಗಿ ಆ ನೆಗೆಟಿವ್ ಆಟಿಟ್ಯೂಡ್ ಇರುವ ಜನರ ಮುಂದೆ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಸಾಕ್ಷೀಕರಿಸಿಕೊಳ್ಳುವಂತ ಒಂದು ವಿಧಾನ ಎಷ್ಟು ವಿಶಿಷ್ಟವಾಗಿದೆ ಪ್ರಿಯರೇ. ಅದೇ ನಾವು ಗಮನಿಸಿ ನೋಡ್ತೇವೆ. ಹಾಗೆ ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಇನ್ನೊಂದು ಸಾರಿ ಈ ಮಾತನ್ನ ಹೇಳಿದನು. ಇದೇ ಯೋಹಾನ್ ಸುವಾರ್ತೆ 18ನೇ ಅಧ್ಯಾಯ 37ನೇ ವಚನವನ್ನು ದಯಮಾಡಿ ನೋಡ್ರಿ. ಯೋಹಾನ್ ಸುವಾರ್ತೆ 18ನೇ ಅಧ್ಯಾಯ 37ನೇ ವಚನ. ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿ ಕೊಡುತ್ತಾರೆ ಎಂದು ಉತ್ತರ ಕೊಟ್ಟನು. ಪಿಲಾತನು, ಸಾಕು ಬ್ರದರ್, ಸಾಕು. ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳಿದಕ್ಕಾಗಿ ನಾನು ಬಂದಿದ್ದೇನೆ, ಹುಟ್ಟಿದನು ಎಂತ ಹೇಳಿದನು ತಕ್ಷಣನೇ ನಾನು ಬಂದಿದ್ದೇನೆ. ಕರ್ತನಾದ ಯೇಸು ಕ್ರಿಸ್ತನು ಆಗಮಿಸಿದ್ದು, ಆತನು ಸರ್ವೋನ್ನತನಾದ ದೇವರು, ಮಹಾಪರಿಶುದ್ಧನು, ಉನ್ನತೋನ್ನತ ಸ್ಥಳದಲ್ಲಿ ವಾಸ ಮಾಡುವ ದೇವರು, ಸೃಷ್ಟಿಗ ಮುಂಚೆ ಇದ್ದಂಥವನು. ಆದರೆ ಆತನು ಸತ್ಯದ ವಿಷಯದಲ್ಲಿ ಸಾಕ್ಷೀಕರಿಸೋದಕ್ಕೋಸ್ಕರವಾಗಿ ಬಂದನು ಪ್ರಿಯರೇ. ಈ ಸತ್ಯ ಸಾಕ್ಷಿ
ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಎಂಬುದನ್ನ ಬಹಳ ಮನದಟ್ಟಾಗುವ ರೀತಿಯಲ್ಲಿ ಲವೋದಿಕೆ ಸಭೆಗೆ ಹೇಳ್ತಾ ಇದ್ದಾರೆ ಸ್ವಾಮಿ. ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಪರಿಚಯಿಸಿಕೊಳ್ಳುವಾಗ ಇಷ್ಟು ಆಳವಾಗಿ ಬೇರೆ ಯಾವ ಸಭೆಗೂ ಪರಿಚಯಿಸಿಕೊಳ್ಳಿಲ್ಲ. ಎಫೆಸ್ ಸಭೆಗೆ ಹೇಳುವಾಗ 7 ಸಭೆಗಳ ಮಧ್ಯೆ ಸಂಚಾರ ಮಾಡುವವನು ತಿರುಗಾಡುವಾತನೆಂಬುದಾಗಿ ಹೇಳ್ತಾನೆ. ಸ್ಮರಣ ಸಭೆಗೆ ಹೇಳುವಾಗ ಆತನು ಆದ್ಯಂತನೂ ಆಗಿರುವಂತಹ ದೇವರು, ಆತನು ತನ್ನ ಮೃತನಾದನು ತಿರುಗಿ ಜೀವಿಸುವ ಆತನೆಂಬುದಾಗಿ ಪರಿಚಯಿಸಿಕೊಂಡಿರುವ ದೇವರು. ಪೆರ್ಗಮ ಸಭೆಗೆ ಬಂದಾಗ ಇಬ್ಬಾಯಿಯ ಕತ್ತಿಯನ್ನು ಹಿಡಿದವನು ಎಂಬುದಾಗಿ ಪರಿಚಯಿಸಿಕೊಂಡವನು. ತುಯತೈರ ಸಭೆಗೆ ಬಂದಾಗ ತಾಮ್ರದ ಪಾದಗಳು ಬೆಂಕಿಯ ಜ್ವಾಲೆಯಂತೆ ಇರುವ ಕಣ್ಣುಗಳಿರುವ ಆತನು ಎಂಬುದಾಗಿ ಪರಿಚಯಿಸಿಕೊಂಡನು. ಹಾಗೆ ಸಾರ್ದಿಸ್ ಸಭೆಗೆ ಬಂದಾಗ 7 ಆತ್ಮಗಳ ಲಕ್ಷಣಗಳು ಹೊಂದಿರುವಂತನೆಂಬುದಾಗಿ ಪರಿಚಯಿಸಿಕೊಂಡನು. ಫಿಲದೆಲ್ಫಿಯಾ ಸಭೆಗೆ ಬಂದಾಗ ಪರಿಶುದ್ಧನು, ನೀತಿವಂತನು, ಸತ್ಯವಂತನೆಂಬುದಾಗಿ ಪರಿಚಯಿಸಿಕೊಂಡನು. ಆದರೆ ಕರ್ತನಲ್ಲಿ ಪ್ರಿಯರೇ, ಲವೋದಿಕೆಯ ಸಭೆಗೆ ಬಂದಾಗ ಅವರಲ್ಲಿ ನಂಬಿಕೆ ಹುಟ್ಟುತ್ತಿರ್ಲಿಲ್ಲ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವದ ಕುರಿತು. ಈ ಕಾಲಘಟ್ಟ ಅಂತ ಕಾಲಘಟ್ಟ. There are many people who are questioning even today the divinity of Lord Jesus Christ. ದಯಮಾಡಿ ಯೂಟ್ಯೂಬ್ಗಳನ್ನ ನೋಡ್ಲಿಕ್ಕೆ ಹೋಗ್ಬೇಡಿ, ವಾಟ್ಸಪ್ಗಳಲ್ಲಿರುವಗಳನ್ನ ನೋಡ್ಲಿಕ್ಕೆ ಹೋಗ್ಬೇಡಿ. ಯಾರೋ ಒಬ್ಬ ಯಾವುದೋ ಕೇಳ್ತಾನೆ, ಯೇಸು ಕ್ರಿಸ್ತನಲ್ಲಿರುವ ರಕ್ತ ಯಾರ ರಕ್ತ? ಮರಿಯಾದ ರಕ್ತನ ಅಥವಾ ಇನ್ಯಾರ ರಕ್ತ? ವಾಟ್ ಎ ಸಿಲ್ಲಿ ಕ್ವಶನ್. ಕ್ರಿಸ್ತನ ದೈವತ್ವವನ್ನು ಪ್ರಶ್ನಿಸುವಂತ ಭಯಂಕರ ದುಷ್ಟ ದಿನಗಳಿಗೆ ಬಂದಿದ್ದೇವೆ. ಕಮ್ ಬ್ಯಾಕ್ ಟು ದ ವರ್ಡ್ ಆಫ್ ಗಾಡ್. ನಮಗೆ ಯಾವುದೇ ಸಂದೇಶ ಬಂದರು, ಯಾವುದೇ ಸಂದೇಹ ಇದ್ರು, ಯಾವುದೇ ಡೌಟ್ ಇದ್ರು ವಾಕ್ಯದ ಬಳಿ ಬರಬೇಕು. ಯಾರೇ ಒಬ್ಬ ಪ್ರಸಂಗಿಯ ಆ ಪ್ರಸಂಗವನ್ನು ಆಧಾರ ಮಾಡಿಕೊಂಡು ಅದು ಹಾಗೆ ಇರಬಹುದಾ ಎಂಬುದಾಗಿ ಆ ಕಟ್ಟು ಕಥೆಗಳಿಗೆ ಅಥವಾ ಮನರಂಜಿಸುವ ಮಾತುಗಳಿಗೆ ಮಾರು ಹೋಗದೆ ಕರ್ತನಾದ ಯೇಸು ಕ್ರಿಸ್ತನು ತಾನೇ ತನ್ನ ಸರ್ವ ಸಂಪೂರ್ಣತೆಯನ್ನು ಹೇಳುವಂತ ಮಾತುಗಳ ಬಳಿಗೆ ನಾವು ಬರಬೇಕು ಪ್ರಿಯರೇ. ಯಾಕಂದ್ರೆ ಇದು ಮೋಸ ಹೋಗುವ ಕಾಲ, ಮೋಸಕ್ಕೆ ಹತ್ತಿರ ಹೋಗುವ ಕಾಲ. ಒಳ್ಳೆಯದನ್ನು ಕೆಟ್ಟದ್ದೆಂದು, ಕೆಟ್ಟದ್ದನ್ನು ಒಳ್ಳೆಯದೆಂದು ಪ್ರತಿಬಿಂಬಿಸುವ ಸೈತಾನನ ತಂತ್ರ ಹೆಚ್ಚಾಗುವ ಈ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯ ದೈವ ಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ಮೃತ್ಯುಂಜಯನಾಗಿರುವಂತ ದೇವರು ಎಂಬುದಾಗಿ ಶಿಷ್ಯರು ಮೊಟ್ಟ ಮೊದಲನೇ ಬಾರಿಗೆ ಹೊಸ ಒಡಂಬಡಿಕೆಯಲ್ಲಿ ಸಾಕ್ಷಿ ಅನ್ನೋ ಪದವನ್ನು ಉಪಯೋಗಿಸಿದರು. ನಾನು ಇವತ್ತು ಈ ಅಂಶವನ್ನ ಯಾಕೆ ಇಷ್ಟು ಸುದೀರ್ಘವಾಗಿ ಸವಿಸ್ತಾರವಾಗಿ ತಗೊಂಡು ಹೋಗ್ತಾ ಇದ್ದೇನೆ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಹೌ ಡಿಡ್ ಹಿ ಟ್ಯಾಕಲ್ ದೋಸ್ ಪೀಪಲ್? ಆ ಮನಸ್ತತ್ವ ಇರುವ ಜನರು ಈ ಕಾಲದಲ್ಲಿ ಕೂಡ ಆ ಮನಸ್ತತ್ವ ಇರುವವರಿದ್ದಾರೆ. ಇಂಥವರ ನಡುವೆಯಿಂದ ನಾವು ಬೇರ್ಪಟ್ಟವರಾಗಿ ಬಂದಿದ್ದೇವೆ. ಇಂಥವರ ನಡುವೆಯಿಂದ ನಾವು ಬೇರ್ಪಟ್ಟಾಗಿ ಬಂದದ್ದು ಯಾವುದೇ ಒಂದು ಮತ ಗುರುವನ್ನು ನೋಡಿ ಅಲ್ಲ, ಅಥವಾ ಯಾವುದೇ ಒಂದು ಪೋಪನ್ನು ನೋಡಿ ಅಲ್ಲ. ಈ ಸತ್ಯವೇದದಲ್ಲಿರುವಂತಹ ಈ ವಾಕ್ಯ ಭಾಗಗಳು, ಈ ವಾಕ್ಯವೆಂಬಾತನು ನಮ್ಮ ಹೃದಯಕ್ಕೆ ಮಾತನಾಡಿದಾಗ ನಮ್ಮ ಹೃದಯ ಸಮರ್ಪಣೆ ಮಾಡಿದೆವು ಆತನಿಗೆ. ಕರ್ತನಲ್ಲಿ ಪ್ರಿಯರೇ, ಆ ರೀತಿಯಾಗಿ ಕ್ರಿಸ್ತನಲ್ಲಿ ತಿರುಗಿ ಜನ್ಮಿಸಿದವರು ಎಷ್ಟು ಧನ್ಯರು ಪ್ರಿಯರೇ, ಎಷ್ಟು ಧನ್ಯರು. ನಿಕೋದೇಮನ ಜೊತೆಯಲ್ಲಿ ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಸ್ವಾಮಿ ಇದನ್ನೇ ಹೇಳ್ತಾರೆ, ಅಯ್ಯ ನೀನು ಧರ್ಮಶಾಸ್ತ್ರ ಪಾರಂಗತನಾದ ಪಂಡಿತನು, ಸನ್ಹೇರೀಬನಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಂಥವನು. ರಾತ್ರಿ ವೇಳೆ ಆತನು ಬಂದಾಗ ಮಾತು ಹೇಳಿದಿಷ್ಟೇ, ಆತನು ನೀನು ನೀರಿನಿಂದಲೂ ಆತ್ಮದಿಂದಲೂ ತಿರುಗಿ ಜನ್ಮಿಸಬೇಕು. ನೀರಿನಿಂದಲೇ ಎಂಬುದಾಗಿ ಹೇಳುವಾಗ ವಾಕ್ಯದಿಂದಲೇ. ಎಲ್ಲಿ ದೇವರ ವಾಕ್ಯವಿರುತ್ತದೋ ಅಲ್ಲಿ ದೇವರ ಆತ್ಮನಿರ್ತಾನೆ. ಆತ್ಮ, ಪವಿತ್ರಾತ್ಮ ದೇವರ ವಾಕ್ಯ ಕಾರ್ಯ ಮಾಡಿದಾಗ, ಮಾನವ ಮನಸಾಂತರ ಹೊಂದಿದಾಗ, ತಿರುಗಿ ಜನ್ಮಿಸಿದಾಗ, ಆ ಪರಲೋಕದ ಬಾಧ್ಯಸ್ಥನಾದಾಗ ಕರ್ತನಾದ ಯೇಸು ಕ್ರಿಸ್ತನು ನಡೆಸ್ಕೊಂಡು ಬರುವಂತನಾಗಿರ್ತಾನೆ. ಪ್ರಿಯರೇ, ಕರ್ತನಲ್ಲಿ ದೈವ ಜನರೇ, ನಾವು ಮತ್ತೊಂದು ಸಂಗತಿಯನ್ನ ಧ್ಯಾನಿಸೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ
31 ಮತ್ತು 32ನೇ ವಚನಗಳಲ್ಲಿ ಯಾವ ರೀತಿ ಪೇತ್ರನು ಸಾಕ್ಷಿ ವಿಷಯದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 31ರಿಂದ 32 ವಚನಗಳು. ದಯಮಾಡಿ ಓದಿ ಬ್ರದರ್. ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು. ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಯಸ್ ಬ್ರದರ್. ಆತನು 31ನೇ ವಚನ ಮಧ್ಯ ಭಾಗದಿಂದ ಚೆನ್ನಾಗಿ ಹೇಳಿದ್ರಿ ಬ್ರದರ್, ಓದ್ರಿ, ಥ್ಯಾಂಕ್ಸ್. ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲವೆಂತಲೂ ಹೇಳಿದನು. ಆ ಕೀರ್ತನೆಯಲ್ಲಿರುವಂತಹ ಆ ವಾಕ್ಯಗಳನ್ನು ಉಲ್ಲೇಖ ಮಾಡಿ ಪೇತ್ರನಲ್ಲಿ ಹೇಳುತ್ತಾ, ದಾವೀದನ ಕೀರ್ತನೆಯನ್ನು ಉಲ್ಲೇಖ ಮಾಡಿ ಹೇಳುತ್ತಾ ನಂತರ ಹೇಳಿದನು, ಆತನ ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲವೆಂತಲೂ ಹೇಳಿದನು. ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ವಾಟ್ ಎ ಗ್ರೇಟ್ ಡಿಸೈಪಲ್ಶಿಪ್. ಹೌ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅವರಿಗೆ ಮುಂಚಿತವಾಗಿ ಹೇಳಿದ್ದರು. ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳಿದನು. ಆಗ ಇದೇ ಪೇತ್ರನು ಆ ಸಂದರ್ಭದಲ್ಲಿ, ಗುರುವೇ, ನಿನಗಿದು ಆಗಬಾರದು, ನಿನಗೆ ಶಿಲುಬೆಗೆ ಹೋಗಬಾರದು ಎಂಬುದಾಗಿ ಹೇಳಿದಾಗ ಸ್ವಾಮಿ ಹೇಳಿದರು, ಹಿಂತಿರುಗಿ ಸೈತಾನನೇ, ನನ್ನಿಂದ ತೊಲಗಿ ಹೋಗು ಎಂಬುದಾಗಿ. ಆ ಸಮಯಕ್ಕೆ ಪೇತ್ರನು ಬಯಸ್ಕೊಂಡನು, ನಿಜ. ಆದರೆ ಯಾವಾಗ ಪವಿತ್ರಾತ್ಮನ ಆ ಪ್ರವೇಶ ಆಯ್ತು, ಯಾವಾಗ ಆ ಸಂಗತಿ ನಡೀತು, ನೋಡ್ರಿ, ಆತ ಹೇಳುವಂತ ಮಾತು, ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಅಲ್ಲಿಗೆ ಸೆಮಿಕೋಲನ್, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದರ ಪವಿತ್ರಾತ್ಮವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನ ಸುರಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದಟ್ ಈಸ್ ದ ರಿಯಲ್ ಕನ್ವಿಕ್ಷನ್. ಯೇಸು ಕ್ರಿಸ್ತನು ಪುನರುತ್ಥಾನ ಆದನು, ಅದನ್ನು ನಾವು ಕಂಡೆವು, ನಾವೆಲ್ಲರೂ ಸಾಕ್ಷಿಗಳು. ಅಪೊಸ್ತಲ ಕಾಲದಲ್ಲಿ, ಸಭಾ ಚರಿತ್ರೆಯಲ್ಲಿ, ಮೊಟ್ಟ ಮೊದಲ ದಿನಗಳಲ್ಲಿ ಯೇಸು ಕ್ರಿಸ್ತನನ್ನು ನಂಬಿರೋರು ಹೊಂದಿರುವಂತಹ ಹಿಂಸೆಗಳು, ಸಂಕಟಗಳು ಅಷ್ಟಿಷ್ಟಲ್ಲ. ಕಷ್ಟ ಸಂಕಷ್ಟಗಳೇ ಅನ್ನಪಾನಗಳಾಗಿ ಅವರು ಕೊಡಲ್ಪಟ್ಟವು. ಪ್ರಿಯರೇ, ಲೂಕನ ಸುವಾರ್ತೆಯಲ್ಲಿ ನಾವು ಕಾಣ್ತೇವೆ, ಇಡೀ ರಾತ್ರಿ ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿ 12 ಜನ ಶಿಷ್ಯರನ್ನು ಪ್ರಪಂಚಾದ್ಯಂತ ಸುವಾರ್ತೆ ಸಾರೋದಕ್ಕೆ ಆತನು ಆರಿಸಿಕೊಂಡಾಗ ಅವರೆಲ್ಲರ ಅಂತ್ಯವೂ ಕೂಡ ಕರ್ತನಿಗೆ ಗೊತ್ತಿತ್ತು. ಆದರೆ ಅವರೊಂದು ಸತ್ಯ ಸಂಗತಿಯನ್ನ ಸಾಕ್ಷಿ ಹೇಳೋದಕ್ಕೋಸ್ಕರವಾಗಿ ಪೇತ್ರನನ್ನ ದೇವರು ಆರಿಸಿಕೊಂಡಿದ್ದರು. ಹಾಗೆ 12 ಜನ ಶಿಷ್ಯರನ್ನು ಆರಿಸಿಕೊಂಡಿದ್ದರು. ಅವರೆಲ್ಲರೂ ಸಾಕ್ಷೀಕರಿಸುತ್ತಲೇ ಅವರ ಜೀವನ ತ್ಯಾಗ ಮಾಡಿದರು. ಪ್ರಿಯರೇ, ಎಕ್ಸೆಪ್ಟ್ ಯೋಹಾನನು ಈ ಪ್ರಕಟಣೆ ಗ್ರಂಥ ಬರೆಯುವ ಉದ್ದೇಶಕ್ಕೋಸ್ಕರವಾಗಿ. ನಾನು ಮುಂದಕ್ಕೆ ಹೋಗ್ತೇನೆ. ಇಷ್ಟು ಮಾತ್ರವಲ್ಲ, ಮತ್ತೊಮ್ಮೆ ಸ್ವಲ್ಪ ವಿವರವಾಗಿ ಹೇಳ್ತಾನೆ ಪೇತ್ರನು ಕರ್ತನಾದ ಯೇಸು ಕ್ರಿಸ್ತನನ್ನ ಸಾಕ್ಷೀಕರಿಸುತ್ತಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯೋಹಾನನು ಸಾಕ್ಷೀಕರಿಸಿದನು. ಯೇಸ್ವಾಮಿ ಹೇಳಿದನು, ಸ್ನಾನಿಕನಾದ ಯೋಹಾನನು ಸಾಕ್ಷೀಕರಿಸುವಾಗ ಅದನ್ನ ನೀವು ಟೆಂಪರರಿ ಲ್ಯಾಂಪ್, ಅದು ಒಂದು ಕ್ಷಣಕಾಲದ ದೀಪ, ಒಂದು ಎಕ್ಸೈಟ್ಮೆಂಟ್, ಒಂದು ಎಂಟರ್ಟೈನ್ಮೆಂಟ್ ತರ ತಗೊಂಡಿದ್ರಿ. ಮನುಷ್ಯರಿಂದ ಅಲ್ಲ ನನಗೆ ಆ ಸಾಕ್ಷಿ ಬೇಕಾಗಿರೋದು, ತಂದೆಯ ನನಗೆ ಪೂರೈಸಬೇಕಾಗಿರುವ ಕೆಲಸಗಳೇ ನನ್ನ ಕುರಿತು ಸಾಕ್ಷಿ ಹೇಳುತ್ತವಂತ ಒಂದು. ಎರಡನೇದಾಗಿ ಶಾಸ್ತ್ರಗಳೇ, ಮುಂಚಿತವಾಗಿ ಬರೆಯಲ್ಪಟ್ಟ ಶಾಸ್ತ್ರಗಳೇ ನನ್ನ ಕುರಿತು ಸಾಕ್ಷಿ ಹೇಳ್ತವಂತ 2. ಮತ್ತು ಈಗ 3ನೇದಾಗಿ ಪಿಲಾತನ ಬಳಿಯಲ್ಲಿ ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳೋದಕ್ಕೋಸ್ಕರವಾಗಿ ನಾನು ಬಂದವನು ಎಂಬುದಾಗಿ ಹೇಳಿದಾಗ, ಈಗ 4ನೇ ಅಂಶವಾಗಿ ಶಿಷ್ಯರು ಸಾಕ್ಷೀಕರಿಸುವಾಗ ಪೇತ್ರನು ಯಾವ ರೀತಿ ದೇವರ ಪುನರುತ್ಥಾನವನ್ನ ಎತ್ತಿ ಹಿಡಿದು, ದ ಪವರ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಆತನು ಎದ್ದು ಬರದ ಹೋಗಿದ್ದಿದ್ರೆ ಪ್ರಾಯಶಃ ಈ ಪ್ರಪಂಚ ಚರಿತ್ರೆಯಲ್ಲಿ
ಒಂದು ಹೊಸ ಶಕವನ್ನ ಪ್ರಾರಂಭಿಸಲು ಆಗ್ತಿರ್ಲಿಲ್ಲ ಪ್ರಿಯರೇ. ಕ್ರಿಸ್ತ ಶಕ ಪ್ರಾರಂಭವಾದದ್ದೇ ದೇವರು ಆತನನ್ನ ಮರಣದಿಂದ ಎಬ್ಬಿಸಿ ಆತನು ಪರಲೋಕಕ್ಕೆ ಆರೋಹಣನಾಗುವಾಗ ಈ ಸತ್ಯ ಸಂಗತಿಯನ್ನ, ಈ ದೈವತ್ವದ ಸಂಪೂರ್ಣತೆಯನ್ನ ಕಣ್ಣಾರೆ ಜನರು ಕಂಡಾಗ ಸಾಕ್ಷೀಕರಿಸಿದ್ದು. ಹೌ ಈಸ್ ಯುವರ್ ಟೆಸ್ಟಿಮನಿ ಅಂಡ್ ಮೈ ಟೆಸ್ಟಿಮನಿ? ಇನ್ನೊಂದು ಸಂಗತಿ ನಾನು ಮುಂದಕ್ಕೆ ಹೇಳ್ತೇನೆ. ಪೇತ್ರನು ಆ ಸಾಕ್ಷೀಕರಿಸುವ ವಿಷಯದಲ್ಲಿ ಸ್ವಲ್ಪ ಮುಂದುವರೆದು ಹೋಗ್ತಾನೆ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 14 ಮತ್ತು 15 ವಚನಗಳನ್ನು ಓದೋಣ. ನೀವು ಪರಿಶುದ್ಧನೂ ನೀತಿವಂತನೂ ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಖಂಡಿಸಿದಿರಿ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಸೆಕೆಂಡ್ ಟೈಮ್ ಜೀವನಾಯಕನ ನೀವು ಕೊಲಿಸಿದಿರಿ ಮತ್ತು ಯಾರನ್ನ ಆರಿಸ್ಕೊಂಡ್ರಿ? ದಿ ಚಾಯ್ಸ್ ಆಫ್ ದ ಪೀಪಲ್. ಇವತ್ತಿಗೂ ಜನರ ಚಾಯ್ಸ್ ಏನಿದೆ, ಜನರ ಆರಿಸಿಕೊಳ್ಳುವಿಕೆ ಏನಿದೆ? ಪ್ರಿಯ ಯವನ ಸಹೋದರ ಸಹೋದರಿಯರೇ, ಸಂಖ್ಯೆಯಲ್ಲಿ ನಾವು ತುಂಬಾ ಕಮ್ಮಿ ಇದ್ದೇವೆ. ಕೆಲವರು ಬುದ್ಧಿವಂತರು ಇರಬಹುದು, ಕೆಲವರು ಜ್ಞಾನಿಗಳಿರ್ಬೋದು, ಕೆಲವರು ಕಡು ಬಡತನದಲ್ಲಿರೋರು ಇರ್ಬೋದು, ಕೆಲವರು ಕೆಲಸಗಳು ಮಾಡ್ಕೊಳ್ತಾ ಇರುವಂತವ್ರಾಗಿರ್ಬೋದು, ಕೆಲವರು ಉನ್ನತ ಉದ್ಯೋಗಸ್ಥದಲ್ಲಿ ಇರ್ಬೋದು. ಆದರೆ ರಕ್ಷಣೆಯು ಎಲ್ಲರಿಗೂ ಒಂದೇ. ಕರ್ತನಾದ ಯೇಸು ಕ್ರಿಸ್ತನು ಕೊಡುವ ಮಾನಸಾಂತರ ಎಲ್ಲರಿಗೂ ಒಂದೇ. ಕ್ರಿಸ್ತನಲ್ಲಿ ನಾವೆಲ್ಲರೂ ಸಮಾನರು. ಕ್ರಿಸ್ತನಲ್ಲಿ ನಾವು ಸಮಾನತೆಯನ್ನು ಹೊಂದಿದಂತವರಾಗಿರ್ತೇವೆ. ಇಲ್ಲಿ ಪೇತ್ರನೊಂದು ಮಾತನ್ನ ಹೇಳುತ್ತಾ, ಆಗಿನ ಜನರು ಯಾರನ್ನ ಆರಿಸ್ಕೊಂಡ್ರಂದ್ರೆ, ನೀವು ಪರಿಶುದ್ಧನೂ ನೀತಿವಂತನಾಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಡಬೇಕೆಂದು ಬೇಡಿಕೊಂಡು. ಎಂತ ಕ್ರೂರವಾದ ಸಂಗತಿಯನ್ನ ಪೇತ್ರನು ಜ್ಞಾಪಿಸ್ಕೊಳ್ತಿದ್ದಾನೆ ಪ್ರಿಯರೇ. ಕರ್ತನಾದ ಯೇಸು ಕ್ರಿಸ್ತನ ಸಾಕ್ಷ್ಯವನ್ನು ಕುರಿತು ಹೇಳುವಾಗ, ವಾಟ್ ಆಪ್ಷನ್ ಡಿಡ್ ಯು ಟೇಕ್? ಏನನ್ನ ಆರಿಸ್ಕೊಂಡ್ರಿ ನೀವು? ಓ ಜನರೇ, ಓ ನನ್ನ ಯಹೂದ್ಯ ಜನರೇ. ತನ್ನ ಸ್ವಂತ ಜನ ಆಗಿರೋದಕ್ಕೋಸ್ಕರ ಪೇತ್ರನು ಮನ ಮರುಗಿ ಹೇಳ್ತಾ ಇದ್ದಾನೆ ಈ ಮಾತುಗಳು, ಜೋರಾಗಿ ಎದೆ ಹುಕ್ಕುತ್ತಾ ಹೇಳ್ತಿದ್ದಾನೆ ಮಾತುಗಳನ್ನ. ಬ್ಲಡ್ ಇಸ್ ಬರ್ನಿಂಗ್, ರಕ್ತ ಕುದಿತಾ ಇದೆ ಪೇತ್ರನ ಮಾತುಗಳನ್ನು ಹೇಳುವಾಗ. ನೀವು ಜೀವ ನಾಯಕನನ್ನು ಕೊಲಿಸಿದ್ರಲ್ಲೋ. ವಾಟ್ ಎ ಗ್ರೇಟ್ ಅಪ್ರಹೆನ್ಷನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನನ್ನು ಪೇತ್ರನು ಅರ್ಥ ಮಾಡಿಕೊಂಡಷ್ಟು ಮಹತ್ತರವಾದಂತ ಒಂದು ಅರ್ಥ, ಗ್ರಹಿಕೆ ಪ್ರಿಯರೇ. ಪ್ರಾಯಶಃ ನಾನು ನೆನೆಸ್ತೇನೆ, ಪರಿಸ್ಥಿತಿಗಳ ಒತ್ತಡವೋ, ಪರಿಸ್ಥಿತಿಗಳ ಪ್ರಭಾವವೋ, ಜೀವ ಭಯವೋ 3 ಸಾರಿ ಕೋಳಿ ಕೂಗೋಷ್ಟ್ರೊಳಗಾಗಿ ಅಲಗಳಿದನೋ ಏನೋ, ಆದ್ರೆ ಆ ಕೋಳಿ ಪಾಪ ಬೇಗ ಕೂಗ್ಬಿಡ್ತು. ಈ ಮನುಷ್ಯನ ಕಷ್ಟ ನೋಡಕ್ ಆಗ್ತಿಲ್ಲ ನನಗೆ, ಅಲ್ಲಿ ಇಲ್ಲಿ 3 ಕಡೆನು ಗೊತ್ತಿಲ್ಲ. ಅದೇದೋ ಚಿಕ್ಕ ಹುಡುಗಿ ಕೇಳಿದ್ರೆ, ಅಮ್ಮ ನನಗ್ ಗೊತ್ತಿಲ್ಲ, ಈ ಮನುಷ್ಯ ತುಂಬಾನೇ ಇದಾಡ್ತಿದ್ದಾನಂತ ಆ ಕೋಳಿ ಕೂಗ್ಬಿಡ್ತು. ಏತನಿಗೆ ಜ್ಞಾನೋದಯ ಆಯ್ತು. ಕೆಲವು ಸಾರಿ ಕೋಳಿ ಕೂಗೋದಾಗ ನಮ್ಗೆ ಜ್ಞಾನೋದಯ ಆಗಲ್ಲ. ನಮ್ ಕೊಂಕ್ಲಲ್ಲೇ ಒಂದು ಕೋಳಿ ಇಟ್ಕೊಂಡಿರ್ತೀವಿ, ಅದು ಕೂಗಿದಾಗ ಮಾತ್ರ ನಮ್ಗೆ ಜ್ಞಾನೋದಯ ಆಗುತ್ತೆ. ಒಂದೊಂದ್ ಸಾರಿ ಅವ್ರವ್ರ ಬುದ್ಧಿಗೆ, ಅವ್ರವ್ರ ಮನಸ್ಸಿಗೆ ತಟ್ಟಿದಾಗ್ಲೇನೆ, ಓಹೋ ಇದು ಹಿಂಗ ಅವ್ರು ಹೇಳೋದು, ಇವ್ರು ಹೇಳೋದು. ಅಂದ್ರೆ ಆ ಮನಸ್ಸು, ಆ ಬುದ್ಧಿ, ಆ ಜ್ಞಾನ ಕರ್ತನಲ್ಲಿ ಪ್ರಿಯರೇ. ದೇವರ ವಾಕ್ಯ ಒಂದು ಮಾತು ಹೇಳುತ್ತೆ, ಮನುಷ್ಯನ ಆತ್ಮ ಯೆಹೋವನು ಇಟ್ಟ ದೀಪ. ಅದಕ್ಕೆ ಈ ಸಂಗತಿಗಳು ಟಚ್ ಆಗ್ಬೇಕು. ಪೇತ್ರನಿಗೆ ಯಾವಾಗ ಆತನ ಪುನರುತ್ಥಾನ ಮತ್ತು ದೇವರು ಎಬ್ಸಿದಾನೆ, ಕೊಳೆಯುವ ಸ್ಥಿತಿನಲ್ಲಿ ಇಲ್ಲ ಎಂಬುದಾಗಿರುವ ಸಂಗತಿಗಳು ಅರ್ಥವಾಯ್ತು, ತನ್ನ ಸ್ವಂತ ಜನರ ಮುಂದೆ ಎಷ್ಟು ಧೈರ್ಯವಾಗಿ ಹೇಳ್ತಿದ್ದಾನೆ. ಅಷ್ಟು ಭಯಪಟ್ಟಿರುವ ಮನುಷ್ಯ ಎಷ್ಟು ಧೈರ್ಯವಾಗಿ ಹೇಳ್ತಾನ? ಅಷ್ಟು ಓಡಿ ಹೋಗಿರುವ ಮನುಷ್ಯ ಇಷ್ಟು ಗಟ್ಟಿಯಾಗಿ ಹೇಳ್ತಾನ? ದಟ್ ಈಸ್ ದ ಲೈಫ್ ಆಫ್ ಫೇತ್ಫುಲ್ನೆಸ್. ಕ್ರಿಸ್ತಿಯ ಜೀವನ ಹಾಗೆ. ಕರ್ತನಲ್ಲಿ ಪ್ರಿಯ ದೈವ ಜನರೇ, ನಾನು ಮುಂದಕ್ಕೆ ಹೋಗ್ತೇನೆ, ಆದ್ರೆ ನಾಯಕನನ್ನು ಬೇಡಿಕೊಂಡು
ಬರಬ್ಬನನ್ನು ಬೇಡಿಕೊಂಡ್ರು. ಆ ಜನ ಅದನ್ನ ನೆನಪು ಮಾಡ್ಕೊಳ್ತಾನೆ. ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ಹೇಳುವಾಗ, ಜೀವನಾಯಕನನ್ನು ಕೊಲ್ಲಿಸಿದ್ರಿ, ಜೀವ ಕೊಡುವಾತನು, ಜೀವನಾಯಕನಾಗಿರುವ ದೇವರು, ಆತನೇ ಜೀವ, ಆತನಲ್ಲಿಯೇ ಜೀವ ಉಂಟು, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಆ ಮಾರ್ಗ ಸತ್ಯಕ್ಕೂ ಮಾರ್ಗ, ಆ ಮಾರ್ಗ ಜೀವಕ್ಕೂ ಮಾರ್ಗ. ಅದಕ್ಕೆ ಮಾರ್ಗ ಅನ್ನೋ ಪದ ಯೇಸು ಸ್ವಾಮಿ ಮೊದಲೇ ಹೇಳಿದ್ರು. ನಾನೇ ಮಾರ್ಗವು ಸತ್ಯವು ಜೀವವು ಸತ್ಯವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮಾರ್ಗ ಸತ್ಯ ಜೀವ ಆಗಿರುವ ಆ ಜೀವನಾಯಕನನ್ನು ಕೊಲ್ಲಿಸಿದ್ರಿ, ಆದ್ರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಒಪ್ಕೊಳ್ತಾನೆ. ಒಂದು ನಿಮಿಷ ಕಾಲಾವಕಾಶದಲ್ಲಿ ನಾನು ಒಂದು ಸಂಗತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹೊಸದಾಗಿ ನನ್ನ ಹಳೆಯ ಅಂಧಕಾರದ ಭಯಾನಕ ಹಿಂದಿನ ಜೀವನದಿಂದ ದೇವರ ವಾಕ್ಯದ ಮೂಲಕ ಸ್ಮರಣ ಸಭೆಗೆ ಬರೆದವರು 2ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರ ವಾಕ್ಯ ನನ್ನ ಸಂಗಡ ಮಾತಾಡ್ತು. ಸಾಯಬೇಕಾದರೂ ನಂಬಿಕಸ್ಥನಾಗಿರು, ಜೀವವೆಂಬ ಜಯಮಾಲೆ ನೀನು ಕೊಡುವನೆಂಬುದಾಗಿ. ಆ ವಚನ ನನ್ನ ಹೃದಯಕ್ಕೆ ತಟ್ಟಿತು. ರಾತ್ರಿ ನಾನು ಯೇಸು ಕ್ರಿಸ್ತನಿಗೆ ನನ್ನ ಹೃದಯ ಕೊಟ್ಟೆ, ಪಾಪ ಕ್ಷಮಾಪಣೆ ನಾನು ಹೊಂದಿದೆ, ಪಶ್ಚಾತ್ತಾಪಟ್ಟೆ ನನ್ನ ಹಿಂದಿನ ಇದಕ್ಕೆ. ಸಾಕ್ಷಿ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ. ಈ ನಮ್ಮ ಸಭೆಗಳಲ್ಲಿ ಇರೋರು ಆ ಕಾಲಘಟ್ಟದಲ್ಲಿ ಎಲ್ಲ ಶಿವಪ್ರಸಾದ್ ಸಾಕ್ಷಿ ಹೇಳಿ ಅಂದ್ರು. ಏನ್ ಸಾಕ್ಷಿ ಹೇಳೋದು? ಏನ್ ಸಾಕ್ಷಿ ಹೇಳೋದಾದ್ರೆ ಏನ್ ಕೋರ್ಟಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳೋದು ಅನ್ನಂಗೆ ನನ್ಗೆ ಅವಾಗ ನನಗೊಬ್ಬ ದೈವಜನರು ನನಗೆ ಸಾಕ್ಷಿ ಹೇಳ್ಬೇಕಾದ ವಿಧಾನ ಹೇಳ್ಕೊಟ್ರು. ಅದನ್ನ ನಿಮ್ಗೆ ಇವತ್ತು ಒಂದು ಮಾತು ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಪಾಲ್ಸನ್ ಪೌಲೋಸ್ ಎಂಬ ಒಬ್ಬ ದೈವ ಸೇವಕ ನನಗೆ ಹೇಳಿದ್ರು, ಬ್ರದರ್, ನೀವು ಸಾಕ್ಷಿ ಹಂಚ್ಕೋಬೇಕಾದ್ರೆ ನಿಮಗೆ ಒಂದು ವೇಳೆ 10 ನಿಮಿಷ ಕಾಲಾವಕಾಶ ಕೊಟ್ರೆ, ಮೊದಲನೇ 3 ನಿಮಿಷ ನೀವು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸದೆ ಹಿಂದೆ ಇರುವಾಗ ನಿಮ್ಮ ಜೀವಮಾನ, ನಿಮ್ಮ ಜೀವನ ಸ್ಥಿತಿ ಹೇಗಿತ್ತು ಒಂದು 3 ನಿಮಿಷದಲ್ಲಿ, ಮತ್ತು ಕರ್ತನಾದ ಯೇಸು ಕ್ರಿಸ್ತನನ್ನ ಯಾವ ಸ್ಥಿತಿನಲ್ಲಿ ನೀವು ಅಂಗೀಕರಿಸ್ಕೊಂಡ್ರಿ, ಸುವಾರ್ತೆ ನಿಮ್ಗೆ ಹೇಗ್ ಬಂತು, ಯಾವ ಸಂದರ್ಭದಲ್ಲಿ ಯಾವ ಸಂದೇಶ ಯಾವುದು ನಿಮ್ಗೆ ತಟ್ಟಿತು, ಅದೊಂದು 3 ನಿಮಿಷ. ಮತ್ತು ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಾಗ ನಿಮ್ಮಲ್ಲಿ ಆದ ಬದಲಾವಣೆ, ನಿಮ್ಮಲ್ಲಿ ಆದ ಚೇಂಜಸ್, ನಿಮ್ಮಲ್ಲಿ ಆದ ಮಾನಸಾಂತರ, ಅದೊಂದು 3 ನಿಮಿಷ. ಈ 3 ಹಂತಗಳಲ್ಲಿ ಹೇಳಿ 9 ಮಿನಿಟ್ಸ್ ತಗೊಂಡು 1 ನಿಮಿಷದಲ್ಲಿ ಕನ್ಕ್ಲೂಷನ್ ಹೇಳ್ಬಿಡ್ಬೇಕು. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆವರೆಗೂ ಬರಬೇಕು. ಆ ಸಂಗತಿ, ಆ ಕ್ರಮ ನನಗೆ ಬಹಳ ಇಷ್ಟ ಆಗ್ತಿತ್ತು. ಅವಾಗ್ಲಿಂದ ನಾನು ಸಾಕ್ಷಿ ಹೇಳ್ತಿದ್ದೆ. ಮೊದ್ಲು 92, 94 ಆ ದಿನಗಳಲ್ಲಿ, ಆವಾಗ 95 ಆ ಸಂದರ್ಭಗಳಲ್ಲಿ ಸಾಕ್ಷಿ ಹೇಳುವಾಗ ಈ ಕ್ರಮದಲ್ಲಿನೇ ಸಾಕ್ಷಿ ಹಂಚ್ಕೊಳ್ಳೋನಾಗಿದ್ದೆ. ದೇವರ ವಾಕ್ಯ ಸಾಕ್ಷಾತ್ಕಾರ ಆಯ್ತು. ಅನೇಕ ಸಹೋದರ ತೇಜ್ಪಲಾಯವರು, ಬೇತಲ್ ಸಭೆಯವರು, ಮತ್ತು ಆ ಕಾಲದಲ್ಲಿ ಇರ್ತಕ್ಕಂಥ ಹಿಂದಿನ ಸೇವಕರು SW ಸಾಧುಸುಂದರ ಮತ್ತು ಕೇರಳದಿಂದ ಬಂದಿರುವಂತ ನಂಬೂದ್ರಿಪಾದ್ ಮತ್ತು ಎರಿಕ್ ಬುಲಕ್ ಅವರು, ಇವರೆಲ್ಲ ಟ್ರಾನ್ಸ್ಲೇಟ್ ಮಾಡುವ ಭಾಗ್ಯ ನನಗೆ ಸಿಕ್ತು. ಕರ್ತನ ಪ್ರಿಯರೇ, ಥ್ಯಾಂಕ್ ಯು ವೆರಿ ಮಚ್.